ಬಸವಣ್ಣನವರನ್ನು ನಾವು ದರ್ಶನ ಮಾಡ್ತಾ ಇದ್ದೀವಿ ಅಂದರೆ ಅವರ ತತ್ವಗಳನ್ನು ದರ್ಶನ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಹಾಗೆ ನಾವು ಭಾವಿಸಬೇಕು. ಮಹಾಭಕ್ತಿಯ ಪಾಠವನ್ನು ಹೇಳಿಕೊಟ್ಟಂಥವರು ಬಸವಣ್ಣನವರು. ಭಕ್ತಿಗೆ ಬಹಳ ಬೇಗ ಒಲಿತಾನೆ ಅನ್ನುವಂಥ ನಿದರ್ಶನಗಳನ್ನು ತೋರಿಸಿಕೊಟ್ಟಂಥವರು. ಅವ್ರು ಹೇಳ್ತಾ ಇದ್ದರು, ನಾದಪ್ರಿಯನೆಂಬರು ಶಿವನು ನಾದಪ್ರಿಯನಲ್ಲ, ವೇದಪ್ರಿಯನೆಂಬರು ವೇದಪ್ರಿಯನೂ ಅಲ್ಲ. ನಾದಪ್ರಿಯ ಮಾಡಿದಂಥ ರಾವಣನಿಗೆ ಅರೆ ಆಯುಷ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮನಿಗೆ ಶಿರ ಹೋಯಿತು. ಹಾಗಾಗಿ ನಮ್ಮ ಕೂಡಲ ಸಂಗಮ ಭಕ್ತಿಪ್ರಿಯ. ಹಾಗಾಗಿ ಭಕ್ತಿಯಿಂದ ಆತನನ್ನು ಭಜಿಸಿ ಬಹಳ ಬೇಗ ಒಲಿತಾನೆ ಅನ್ನುವಂಥ ತತ್ವವನ್ನು ಹೇಳಿಕೊಟ್ಟಂಥವರು. ಅಂಥ ಮಹನೀಯರು ಇದೇ ಕ್ಷೇತ್ರದಲ್ಲಿ ಐಕ್ಯವಾಗಿದ್ದಾರೆ. ಆ ಐಕ್ಯ ಮಂದಿರದ ದರ್ಶನವನ್ನು ನಾವು ಮಾಡೋಣ. ಜಯ ಗುರು ಬಸವ, 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 ಶ್ರೀ ಗುರು ಬಸವ ಲಿಂಗಾಯ ನಮಃ, ಶ್ರೀ ಗುರು ಬಸವ ಲಿಂಗಾಯ ನಮಃ. ಶ್ರೀ ಗುರು ಬಸವ. ಈ ಬಸವೇಶ್ವರರ ಐಕ್ಯ ಮಂಟಪ ಇದೆಯಲ್ಲ, ಇದು ತುಂಬ ಇಂಪ್ರೂವ್ ಆಗಿದೆ. ಆಮೇಲೆ ಇಲ್ಲಿ ಒಂದು ಬಂದರೆ ಇಲ್ಲಿ ಶಾಂತಿ, ಮನಸ್ಸಿಗೆ ಶಾಂತಿ. ಎಷ್ಟೇ ನಮ್ಮಲ್ಲಿ ಟೆನ್ಷನ್ ಇದ್ದರೂ ನಾವು ಇಲ್ಲಿ ಬಂದರೆ ಇಲ್ಲಿ ನಾವು ಪೀಸ್ ಆಫ್ ಮೈಂಡ್ ಇಲ್ಲಿ ನಮ್ಗೆ ಸಿಗುತ್ತೆ. ಇಲ್ಲಿ ಆದ್ದರಿಂದ ನಾವು ಇಲ್ಲಿ ಬಂದಿದ್ದೀವಿ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಜಯ ಗುರು ಬಸವ, ಜಯ ಗುರು ಬಸವ. ಈಗ ನಾನು ನಿಂತಿರುವಂಥ ಜಾಗ ಕೃಷ್ಣ ಹಾಗೂ ಮಲಪ್ರಭಾ ನದಿಯ ಮಧ್ಯಭಾಗದಲ್ಲಿ ಒಡಮೂಡಿರುವಂಥ ಒಂದು ದಿವ್ಯ ಮಂಟಪ. ಇದನ್ನು ಬಸವ ಐಕ್ಯ ಮಂಟಪ ಅಂತ ಕರೀತಾರೆ. ಭಕ್ತಾದಿಗಳು ಬರ್ತಕ್ಕಂಥದ್ದೇ ಈ ಬಸವಣ್ಣನವರ ಐಕ್ಯ ಮಂದಿರದ ದರ್ಶನಕ್ಕೆ. ನಾವು ಕೂಡ ಈಗ ಆ ಮಂದಿರದ ದರ್ಶನಕ್ಕಾಗಿ ತೆರಳೋಣ. ನೀನು ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲ. ಹಾಲಲದ್ದು ನೀರಲ್ಲದ್ದು ಕೂಡಲ ಸಂಗಮ ದೇವಾ. ಇಲ್ಲಿಗೆ ಭಕ್ತಾದಿಗಳು ಬರ್ತಕ್ಕಂಥದ್ದು ಬಸವಣ್ಣನವರ ಐಕ್ಯ ಮಂದಿರವನ್ನು ದರ್ಶನ ಮಾಡಲಿಕ್ಕೆ. ಈ ದರ್ಶನಕ್ಕಿಂತ ಮುಖ್ಯವಾಗಿ ಅವರು ಕೊಟ್ಟಂತಹ ತತ್ವಗಳನ್ನು ದರ್ಶನ ಮಾಡಿಬಿಟ್ರೆ, ಅರ್ಥ ಮಾಡಿಕೊಂಡ್ರೆ ಬಹುಶಃ ನಮ್ಮ ಬದುಕು ಸಾರ್ಥಕವಾಗುತ್ತೆ ಅಂತ ಅನಿಸುತ್ತೆ. ಬಸವಣ್ಣನವರ ಹೇಳ್ತಾರೆ, ನಮ್ಮ ಬದುಕು ಹೇಗಿರುತ್ತಪ್ಪ ಅಂದರೆ ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು ಅಂತ. ಕಾಲಲ್ಲಿ ಗುಂಡಿದೆ, ಕೊರಳಲ್ಲಿ ಬೆಂಡಿದೆ. ಅತ್ತ ಮುಳುಗ್ತಾ ಇಲ್ಲ, ಇತ್ತ ತೇಲ್ತಾನೂ ಇಲ್ಲ. ನನ್ನ ಬದುಕು ಗೊಂದಲದಲ್ಲಿ ಸಿಗಾಕೊಂಡಿದೆ. ಈ ಗೊಂದಲದ ನಿವಾರಣೆ ಹೇಗಪ್ಪ ಅಂದರೆ ಆ ಕೂಡಲ ಸಂಗಮನ ನೆನೆದರೆ ಈ ಗೊಂದಲ ಬಿಡುಗಡೆಯಾಗುತ್ತೆ ಅಂತ ಹೇಳ್ತಾರೆ. ಅಂಥ ತತ್ವಗಳ ದರ್ಶನವಾದರೆ ನಮ್ಮ ಬದುಕು ಭವದಿಂದ ಬಿಡುಗಡೆಯಾಗುತ್ತೆ ಅನ್ನುವಂಥ ಪರಮ ನಂಬಿಕೆ ಈ ಭಕ್ತರದ್ದು. ಅಂಥ ನಂಬಿಕೆಯಲ್ಲಿ ದರ್ಶನ ಮಾಡಿದರೆ ನಮ್ಮ ಬದುಕು ಸಾರ್ಥಕವಾಗುತ್ತೆ ಅಂತ ಅನಿಸುತ್ತೆ. ಇದು ಬಸವಣ್ಣನವರು ಐಕ್ಯವಾದಂಥ ದಿವ್ಯ ಸನ್ನಿಧಿ. ಶರಣಸತಿ ಲಿಂಗಪತಿ ಅನ್ನುವಂಥ ದಿವ್ಯ ತತ್ವವನ್ನು ನಮ್ಮೆಲ್ಲರಿಗೆ ಹೇಳಿಕೊಟ್ಟಂಥ ಮಹನೀಯರು ಈ ಸ್ಥಳದಲ್ಲಿ ಐಕ್ಯಗೊಂಡಿರ್ತಕ್ಕಂಥದ್ದು. ಎಂಥ ತತ್ವ! ಪರಶಿವನೊಬ್ಬನೇ ಪತಿ, ಉಳಿದವರೆಲ್ಲ ಸತಿ ಅನ್ನುವಂಥ ತತ್ವ. ಆ ತತ್ವವನ್ನು ಅರ್ಥ ಮಾಡಿಕೊಂಡು ನಾವು ಈ ಮಂದಿರದ ದರ್ಶನ ಮಾಡಿದರೆ ನಮ್ಮ ಬದುಕು ಸಾರ್ಥಕ್ಯ ಅನಿಸುತ್ತೆ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು, ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು. ಹೀಗಪ್ಪ ಸಂಸಾರ ಸಾಗರದಿ ತೇಲಿ ಮುಳುಗುತ್ತ
ಸುತ್ತಲಿರುವೆ ದೇವ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ಬಸವಣ್ಣನವರ ಐಕ್ಯ ಮಂಟಪದ ದರ್ಶನಕ್ಕಿಂತ ಹೆಚ್ಚಾಗಿ ಅವರ ತತ್ವ ದರ್ಶನವಾಗಲಿ ಅಂತ ಅನ್ನೋದು ಈ ಸಂಚಿಕೆಯ ಆಶಯ. ಮತ್ತೆ ಮುಂದಿನ ವಾರ ಇದೇ ಕ್ಷೇತ್ರದಲ್ಲಿರುವಂತಹ ಬಸವಣ್ಣನವರ ಪತ್ನಿ ನೀಲಾಂಬಿಕೆ ಹಾಗೂ ಈ ಕ್ಷೇತ್ರದ ಇನ್ನಷ್ಟು ಅಪೂರ್ವ ಮಾಹಿತಿಯನ್ನ ತಿಳಿಯೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.